ಇಸ್ರೇಲ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಯಶೋಗಾಥೆ. ಅಲ್ಲಿನ ಪಠ್ಯದಲ್ಲಿ ಸೇರಲಿದೆ ಹಿಂದೂ ಸಾಮ್ರಾಟನ ಶೌರ್ಯದ ಕಥೆಗಳು. ಭಾರತೀಯ ಶೂರರಿಗೆ ಸಿಗುತ್ತಿದೆ ಜಾಗತಿಕ ಮನ್ನಣೆ. ಜೈ ಭವಾನಿ, ಜೈ ಭಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ. ನಮ್ಮ ಭಾರತದ ಇತಿಹಾಸ ಬರೀ ಪುಸ್ತಕದ ಪುಟಗಳಲ್ಲಿ ಅಡಗಿಲ್ಲ. ಅದು ಕಾಲಾತೀತ, ಅದು ಸನಾತನ ಮತ್ತು ಅದು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಇಂದು ಒಂದು ವಿಷಯ ಇಡೀ ಭಾರತೀಯರ ಎದೆಯನ್ನು ಹಿಗ್ಗಿಸಿದೆ. ಸಾವಿರಾರು ಮೈಲುಗಳ ಆಚೆ ಇರುವ ಶೌರ್ಯಕ್ಕೆ ಹೆಸರಾದ ಇಸ್ರೇಲ್ ದೇಶದಲ್ಲಿ ಭಾರತೀಯ ಮಹಾರಾಜರ ಯಶೋಗಾಥೆ ಕೇಳಿಬರುತ್ತಿದೆ. ಅದು ಕೂಡ ಅವರ ಟಿವಿ ಮಾಧ್ಯಮಗಳಲ್ಲಿ. ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಕಥೆಯನ್ನ ತನ್ನ ಮಣ್ಣಿನ ಜನರಿಗೆ ಅದು ತಿಳಿಸುತ್ತಿದೆ. עד כאן המהדורה המרכזית, ולפני שנעביר את השידור לינון מגל, החל מהערב ראש חודש ניסן, חודש הגאולה, ועד לסוף המלחמה נודה מדי ערב הקדוש ברוך הוא על הניסים והנפלאות שעושה איתנו ועם חיילינו. הודו לאדוני כי טוב, כי לעולם חסדו. ערב טוב לכם. שימו לב, האקדמיה לדכדוך בערוץ 12. שימו לב איך רעיון פשוט מתמלא במסרים של ייאוש והורדת הרוח. משודר רעיון עם בכיר לשעבר במוסד. מול דנה וייס יושב אדם שהיה חלק מארגון שרשם כמה מההצלחות המבצעיות הגדולות בתולדות מדינת ישראל. אדם שהיה שותף למבצעים ששינו את המציאות במזרח התיכון. שימו לב לבחירת המילים של המראיינת. תראו כמה בורות וחוסר הבנת המציאות משתקפת מהשאלה שלה. גם שפגעו בבסיס זה לא הוציא את אנשים לרחובות. ואנשים באיראן מפחדים עכשיו ורואים את המשטר חזק מאי פעם. אתה עדיין מאמין שהמשטר הזה ייפול? המשטר באיראן חזק מאי פעם? ಇತ್ತೀಚೆಗೆ ಇಸ್ರೇಲ್ನ ಪ್ರಮುಖ ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತಿದೆ. ಅಲ್ಲಿನ ಖ್ಯಾತ ಆಂಕರ್ ತಮ್ಮ ರಾಷ್ಟ್ರೀಯ ಭಾಷೆಯಾದ ಹೀಬ್ರೂನಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡುತ್ತಿದ್ದಾರೆ. ಭಾರತದ ಈ ಮಹಾನ್ ರಾಜನ ಬಗ್ಗೆ ಇಸ್ರೇಲ್ನ ಸೇನೆ ಮತ್ತು ಪ್ರತಿಯೊಬ್ಬ ನಾಗರಿಕನು ತಿಳಿಯಲೇಬೇಕು ಎಂದು ಶಿವಾಜಿ ಮಹಾರಾಜರ ಶೌರ್ಯದ ಬಗ್ಗೆ ಅವರು ವಿವರಿಸುತ್ತಿದ್ದಾರೆ. ಯಾಕೆಂದರೆ ಇಂದು ಇಸ್ರೇಲ್ ತನ್ನ ಅಸ್ತಿತ್ವಕ್ಕಾಗಿ ಯಾವ ರೀತಿಯ ಉಗ್ರಗಾಮಿ ಶಕ್ತಿಗಳ ವಿರುದ್ಧ ಹೋರಾಡುತ್ತಿದೆಯೋ ಅದೇ ಹೋರಾಟವನ್ನು ಶತಮಾನಗಳ ಹಿಂದೆಯೇ ಶಿವಾಜಿ ಮಹಾರಾಜರು ಅಪ್ರತಿಮವಾಗಿ ನಡೆಸಿದ್ದರು. ಇಸ್ರೇಲ್ನಲ್ಲಿ ತಲೆ ಎತ್ತಲಿದೆ ಶಿವಾಜಿಯ ಬೃಹತ್ ಪ್ರತಿಮೆ. ಇತ್ತೀಚೆಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗಿದ್ದ ಇಸ್ರೇಲಿನ ರಾಯಭಾರಿಗಳು ತಮ್ಮ ದೇಶದಲ್ಲಿ ಶಿವಾಜಿ ಪ್ರತಿಮೆ ನಿರ್ಮಿಸುವ ನಿರ್ಧಾರವನ್ನು ಘೋಷಿಸಿದ್ದರು. ಇಸ್ರೇಲ್ ನಿರ್ಮಿಸುತ್ತಿರುವುದು ಕೇವಲ ಒಂದು ಪ್ರತಿಮೆಯನ್ನಲ್ಲ. ಅಲ್ಲಿನ ರಾಯಭಾರಿಗಳು ಸ್ಪಷ್ಟಪಡಿಸಿದಂತೆ ಇದು ಒಂದು ಸಾಂಸ್ಕೃತಿಕ ಕ್ರಾಂತಿ. ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ಹೀಬ್ರೂ ಭಾಷೆಗೆ ಅನುವಾದಿಸಿ ಅಲ್ಲಿನ ಶಾಲಾ ಕಾಲೇಜುಗಳ ಮೂಲಕ ಯುವಕರಿಗೆ ತಲುಪಿಸುವ ಕೆಲಸ ನಡೆಯುತ್ತಿದೆ. ಸೀಮಿತ ಸಂಪನ್ಮೂಲಗಳನ್ನಿಟ್ಟುಕೊಂಡು ಶತ್ರುಗಳ ಬೃಹತ್ ಸೈನ್ಯವನ್ನು ಹೇಗೆ ಸೋಲಿಸಬಹುದು ಎಂಬುದಕ್ಕೆ ಶಿವಾಜಿ ಮಹಾರಾಜರೇ ಅತಿದೊಡ್ಡ ಉದಾಹರಣೆ. ಈ ಮ್ಯಾನೇಜ್ಮೆಂಟ್ ಸ್ಕಿಲ್ ಮತ್ತು ರಣತಂತ್ರವನ್ನು ಇಸ್ರೇಲ್ ತನ್ನ ಡಿಫೆನ್ಸ್ ಫೋರ್ಸ್ಗೆ ಪಾಠವಾಗಿ ಹೇಳಿಕೊಡಲು ಬಯಸುತ್ತಿದೆ. ಭಾರತ ಇಸ್ರೇಲ್ನ ಶತಮಾನದ ನಂಟು. ಇಸ್ರೇಲ್ ಮತ್ತು ಮಹಾರಾಷ್ಟ್ರದ ನಂಟು ಇಂದು ನಿನ್ನೆಯದಲ್ಲ. ಸುಮಾರು 2000 ವರ್ಷಗಳ ಹಿಂದೆ ಸಮುದ್ರ ಮಾರ್ಗವಾಗಿ ಬಂದಿದ್ದ ಯಹೂದಿಗಳು ಮಹಾರಾಷ್ಟ್ರದ ಕೊಂಕಣ ಕರಾವಳಿಯಲ್ಲಿ ನೆಲೆಸಿದ್ದರು. ಅವರು ಮರಾಠಿ ಭಾಷೆಯನ್ನು ಕಲಿತರು, ಇಲ್ಲಿನ ಸಂಸ್ಕೃತಿಯನ್ನು ಅಪ್ಪಿಕೊಂಡರು, ಆದರೆ ತಮ್ಮ ಯಹೂದಿ ಮೂಲವನ್ನು ಎಂದಿಗೂ ಮರೆಯಲಿಲ್ಲ. ಇಂದು ಇಸ್ರೇಲ್ ದೇಶ ಶಿವಾಜಿ ಮಹಾರಾಜರಿಗೆ ಗೌರವ ಸಲ್ಲಿಸುತ್ತಿದೆ ಎಂದರೆ ಅದರಲ್ಲಿ ನಮ್ಮ ದೇಶದ ಇತಿಹಾಸದ ಮಹತ್ವ ಎದ್ದು ಕಾಣುತ್ತಿದೆ. ಸನಾತನ ಧರ್ಮದ ಜಾಗತಿಕ ಧ್ವನಿ. ಇವತ್ತು ನಾವು ಒಂದು ಹೊಸ ಯುಗವನ್ನು ಕಾಣುತ್ತಿದ್ದೇವೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಶೌರ್ಯಕ್ಕೆ ಮತ್ತು ಸತ್ಯಕ್ಕೆ ಬೆಲೆ ಸಿಗುತ್ತಿದೆ. ಭಾರತದ ರಾಜರುಗಳು, ಯೋಧರು ಕೇವಲ ಭಾರತದವರಲ್ಲ, ಅವರು ಇಡೀ ವಿಶ್ವದ ಮಾನವ ಕುಲಕ್ಕೆ ಧೈರ್ಯದ ಸಂಕೇತಗಳಾಗುತ್ತಿದ್ದಾರೆ. ನಮ್ಮ ಸಂಸ್ಕೃತಿಯನ್ನು ಇಡೀ ಜಗತ್ತು ಗೌರವಿಸುತ್ತಿರುವಾಗ ನಾವು ಕೂಡ ನಮ್ಮ ಮಹಾನ್ ನಾಯಕರನ್ನು ಹೆಮ್ಮೆಯಿಂದ ಸ್ಮರಿಸಬೇಕಲ್ಲವೇ?